ಮನದ ಕಡಲು ಈ ಚಿತ್ರದ ಪ್ರತಿಯೊಂದು ಅಲೆ ಬಂದು ಡೈರೆಕ್ಟ್ ಆಗಿ ಹೃದಯಕ್ಕೆ ಬಡಿಯೋ ತರ ಇತ್ತು ಈ ಟ್ರೈಲರು. ಹ್ಯಾಟ್ಸ್ ಆಫ್ ಬಟ್ರೆ, ಹ್ಯಾಟ್ಸ್ ಆಫ್. ಈಗ ಈ ರೀತಿಯ ಒಂದು ಕಲ್ಪನೆಗೆ ದೊಡ್ಡ ಸಾಥ್ ಆಗೋದೆ ನಮ್ಮ ನಿರ್ಮಾಪಕರು. ಕೃಷ್ಣಪ್ಪ ಸರ್ ಇದ್ದಾರೆ, ಗಂಗಾಧರ್ ಸರ್ ಇದ್ದಾರೆ, ಅವರಿಂದ ಮಾತು ಶುರು ಮಾಡೋಣ. ಸರ್, ನಿಮ್ಮ ಮಾತು. ಮನದ ಕಡಲು ಟೀಸರ್ ಲಾಂಚ್ಗೆ ಬಂದಂಥ ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೂ ತಮಗೂ ಮೊದಲನೇ ವಂದನೆಗಳು ಹೇಳ್ತಾ, ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾ ಇದ್ರು 10 ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ. ಖಂಡಿತವಾಗ್ಲೂ ವೇದಿಕೆ ಮೂಲಕ ಹೇಳ್ತೀವಿ, ಯಶ್ ಅವರು ಕಾಲಿಟ್ಟಿರೋದ್ರಿಂದ ನಾವು 100 ಹೆಜ್ಜೆ ಮುಂದಕ್ಕಿರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಕಳೆದ 4 ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅವರು ನಮ್ಮ ಅಭಿಮಾನ, ನಮ್ಮ ಮೊದಲನೇ ಚಿತ್ರದ ಮೊಗ್ಗಿನ ಮನಸ್ಸಿನಲ್ಲಿ ಪಾತ್ರನ ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ. ನಮ್ಮ ಗಂಗಾಧರ್ ಅವರು, ಗೋವಿಂದ್ ಅವರು ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನದ ಕಡಲು ಒಂದು ಬಿಟ್ಟು ಯಶ್ ಬಗ್ಗೆ ಹೇಳಬೇಕು ಅಂದರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾದ್ದು. ನಾನು ಈ ಟಾಕ್ಸಿಕ್ ಸಿನಿಮಾದ್ದು 1-2 ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ. ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು. ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂಥ ವ್ಯಕ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ವಿಷಯ ಏನಂದರೆ, ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು, ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು. ಆ ಸಿನಿಮಾ ಟಾಕ್ಸಿಕ್ ಸಿನಿಮಾ ಯಾವ ಇಂಗ್ಲೀಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಅದೇನೋ ಟೈಟಾನಿಕ್ ಅಂತ ತೆಗೆದ್ರೆ ಅದಕ್ಕೂ ಮೀರಿದಂಥ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ. ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೆಲ್ಲ, ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು, ಅವರ ವಾಸಸ್ಥಳ ಇರ್ಬೋದು, ಅವ್ರು ಕೊಡೋ ಗೌರವ ಇರ್ಬೋದು, ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದುವರೆಗೂ ನಾಕಂಡಂಥ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಇಡೀ ವಿಶ್ವಾದ್ಯಂತ ಯಶ್ ಅವರ ಪ್ರತಿಭೆ ಬೆಳೀಲಿ ಅಂತ ನಾನಾದರೂ ಆಶಿಸ್ತೀನಿ. ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಇದಕ್ಕೆ ಕೃತಜ್ಞತೆಯನ್ನು ಹೇಳಿ ನನ್ನ ಎಡಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಯಶ್ ಸರ್ ಖಂಡಿತ ಮಾತಾಡ್ತಾರೆ. ಯಶ್ ಸರ್ ಮಾತಾಡಿದ್ರೆ ನೀವೆಲ್ಲ ಜೂಟ್ ಆಗ್ಬಿಡ್ತೀರ ಅಂತ ನಮಗೆ ಗೊತ್ತು. ಅದಕ್ಕೆ ಅವರು ಮಾತಾಡೋಕ್ಕಿಂತ ಮುಂಚೆ ಗಂಗಾಧರ್ ಸರ್ 1-2 ಮಾತು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾತೆಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ, ಆದರೂ ರಾಕಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾನು ಚಿರಋಣಿ. ಏಕೆಂದರೆ ನಾನು ಭಾಳ ಕೇಳ್ಕೊಂಡಿದ್ದೆ, ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ಅಣ್ಣ ನಾನು, ಬರೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಆದರೂ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರಿಗೆ ಇನ್ನೊಂದು ಸಲಾಂ ಬಾಯ್. ಬಸ್ ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಗಂಗಾಧರ್ ಸರ್. ಈಗ ಯಶ್ ಸರ್ಗೆ ಆಗ ಡ್ರಾಮಾ ಚಿತ್ರದ ಮೂಲಕ ಆಕ್ಷನ್ ಕಟ್ ಹೇಳಿದಂತ ಮನದ ಕಡಲು ಚಿತ್ರದ ನಿರ್ದೇಶಕರು ನಮ್ಮ ಯೋಗರಾಜ್ ಭಟ್ ಸರ್. ವೆಲ್ಕಮ್ ರಾಕಿ ಭಾಯ್. ಜಾಸ್ತಿ ಹೇಳಿದ್ರೆ ಬೈತೀರಾ. ಮಾರ್ಚ್ 28 ಮನದ ಕಡಲು, ಇದು ಜನದ ಕಡಲಾಗಲಿ ಅಂತ ನನ್ನ ಆಶಯ. ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ, ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ನೆನಪಿಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಟ್ರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.